ಭೇಟಿಯಾಗಿದ್ರೆ ಅದರಲ್ಲಿ ಹೊಸದೇನು ಪಕ್ಷದ ಹೊಸದಾಗಿ ಮಂತ್ರಿಗಳಾಗಿದ್ದಾರೆ, ಎಲ್ಲರೂ ಭೇಟಿಯಾಗಿದ್ದಾರೆ, ನಮ್ಮನ್ನು ಭೇಟಿಯಾಗಿದ್ದಾರೆ ಅಷ್ಟೇ ರೀ. ಸಂಪುಟ ವಿಸ್ತರಣೆಯಿಂದ ಕೆಲವರು ಅಸಂಧಾನ ಬಂದಿದ್ದಾರೆ ಸರ್, ಒಂದು ಸ್ಥಾನ ಮಾತ್ರ ಬಾಕಿ ಇರತಕ್ಕಂಥದ್ದು. ಸೊ ಹಾಗಾಗಿ ಇನ್ನು ಒಂದು ಅಥವಾ ಎರಡು ಸ್ಥಾನ ತೆಗೆದು ಹೊಸದಾಗಿ 3 ಜನ ತುಂಬ್ತಾರೆ ಅನ್ನೋ ಚರ್ಚೆ ಇದೆ. ಅದೇ ಗೊತ್ತಿಲ್ಲ, ನೀವು ಹೇಳಿದ್ರೆ CM ಅವರು ಡೆಲ್ಲಿಗೆ ಹೊಂಟಾರ, ಇಬ್ಬರು ರಾಜೀನಾಮೆ ನಾವು ಕೇಳಿದ್ವಿ, ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟೇ. ಇನ್ನದು ಏನು ನಾಳೆ ಡೆಲ್ಲಿಗೆ ಹೋದ್ಮೇಲೆ ಚರ್ಚೆ ಏನಾಗುತ್ತೆ ಗೊತ್ತಿಲ್ಲ. ನೀವು ಹೇಳಿದ್ದಾಗ್ತೈತಾ ಅಥವಾ ಹಂಗೆ ಬರ್ತಾರ ಗೊತ್ತಿಲ್ಲ. ನಿಮ್ಮ ಸಲಹೆ ಏನು ಸರ್? ಅಂದರೆ ಸರ್ಕಾರ ಟೇಕ್ ಆಫ್ ಆಗುವಂಥ ಈ ಟೈಮಲ್ಲಿ ಈ ರೀತಿ ಮತ್ತೆ 20 ದಿನಕ್ಕೊಬ್ಬರು ಸಚಿವರು ಅಂದರೆ ಅಲ್ಲಿ ಯಾರು ಈ ಸದ್ಯಕ್ಕೆ ಮಾಡತ್ರ ಯಾರು ಹೇಳಿರಲಿಲ್ಲ. ಎಲ್ಲಿ ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಚರ್ಚೆ ಎಲ್ಲ ನಮ್ಮನೆ ಇದೆ ರೀ. ಈಗ 5 ಮಂದಿ DCM ಆಗ್ಬೇಕು ಚರ್ಚೆ ಆಯಿತು, ಒಬ್ಬರನ್ನೇ ಮಾಡಿದ್ರು. 15 ಮಂದಿ ಮಾಡಬೇಕಂತಿತ್ತು, ಎಲ್ಲರೂ ಮಾಡಿದ್ರೆ ಚರ್ಚೆನೀಗ ನಾವು ಅಂತಿಮ ಇದಕ್ಕೆ ಒಯ್ಲಿಕ್ಕೆ ಆಗೋದಿಲ್ಲ. ಚರ್ಚೆ ಅಷ್ಟೇ, ಅದು ಚರ್ಚೆ ಮಾಡಿಬಿಡೋದು ಅಷ್ಟೇ. ಅದು ಅಂತಿಮವಾಗಿ ಅದನ್ನ ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ ಈಚೆಗೆ ಪುತ್ರ ವಿರಾಮಕ್ಕೆ ಒಳಗಾಗಿದ್ದಾರೆ ಅನ್ನೊಂದು ಚಾಲನೆ ಕೇಳ್ಕೊಳ್ತಾರೆ. ಅಲ್ಲಿ MLCಗಳನ್ನ ಬೇರೆಯವ್ರನ್ನ ಮಂತ್ರಿ ಮಾಡೋದಕ್ಕೆ ಬಿಡಲಿಲ್ಲ, ಇಲ್ಲಿ ಹೆಚ್ಚುವರಿ DCMಗಳಾಗೋದಕ್ಕೆ ಬಿಡ್ತಾ ಇಲ್ಲ. ಆ ಥರದ ಪುತ್ರ ವ್ಯಾಮೋಹ ಏನಾದರೂ ಇದೆಯಾ? ಅದು ಹೆಂಗೆ ಗೊತ್ತು, ನಾವು ಹೆಂಗೆ ಹೇಳ್ಬೇಕಿರೋದನ್ನ ಅದ್ರ ಬಗ್ಗೆ ನಾವೇನು ವ್ಯಾಖ್ಯಾನ ಮಾಡಬೇಕು, ಅದು ಹೆಂಗೆ ಹೇಳೋಕ್ಕಾಗೋಲ್ಲ. ಅದಾನಿ CM ಭೇಟಿ ಬಗ್ಗೆ ನಿಮಗೆ ಅಭಿಪ್ರಾಯ? CM ಭೇಟಿಯಾಗಿದ್ರು ಅದಾನಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅಂತ ಭೇಟಿಯಾಗಿದ್ದಾರೆ. ಅದ್ರಾಗೇನು ವಿಶೇಷ ಏನೈತಿ? ಅವರು ಟನ್ನಲ್ ಅವ್ರದ್ದು ಇದೆ, ಮತ್ತೆ ಏನೋ ತೊಗೋಬೇಕಂತ ವಿಚಾರ ಇರ್ಬೋದು. ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಫಸ್ಟ್ ನೋಡೋದು ಎಲ್ಲರೂ ಬೆಂಗಳೂರೇ ಫಸ್ಟ್ ಪ್ರಯಾರಿಟಿ. ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ರಾಹುಲ್ ಗಾಂಧಿ ಯಾಕೆ ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ತಾರೆ? ಯಾವುದು? ಸೆಂಟ್ರಲ್ ಅಲ್ಲಿ BJP ಏಜೆಂಟ್ ಅಂತೇಳಿ ಕರೀತಾರೆ ಸೆಂಟ್ರಲ್ ಅಲ್ಲಿ. ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ನೋಡ್ತೀವಿ. ಯಾವ್ದು? ಅದಾನಿ ಟೀಕಿಸ್ತಾನೆ ಬಂದಿದ್ದೀರಿ, ದೇಶನೇ ಅದಾನಿಗೆ ಮಾರಿದ್ದಾರೆ ಅಂತ ಟೀಕೆ ಮಾಡ್ತಾರೆ ರಾಹುಲ್ ಗಾಂಧಿ. ಇಲ್ಲಿ ನೀವು ಅವ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ ಅಲ್ಲ, ನಾವಿಲ್ಲಿ ಒಂದು ಮಾಡಿದ್ವಿ. ಅದಾನಿ ಎಷ್ಟು ಸಮರ್ಥವಾಗಿದ್ದಾರೆ, ಬೇರೆಯವ್ರು ಇದ್ರು ಬೇರೆಯವ್ರು ಸಿಗಬೇಕಂತ ಅನ್ನೋದು ಅಷ್ಟೇ ನಮ್ಮ ಆಧಾರ. ಅವ್ರು ಕೊಡಬಾರಂತ ಅವ್ರು ಈಕ್ವಲ್ ಆಗಿ ಇದ್ದರು. ಸರ್ಕಾರನ ಅವ್ರಿಗೆ ಭಾಳಷ್ಟು ಸಹಾಯ ಮಾಡಿದ್ರು ಅನ್ನೋದು ಆರೋಪ ಇದ್ದಾರೆ. ಇಲ್ಲಿ ಅವರು ಟೆಂಡರ್ನಲ್ಲೇ ತೊಗೊಂಡಾರೆ. ಇಲ್ಲಿ ನಾವೇನು ಅವ್ರಿಗೆ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ, ಟೆಂಡರ್ನಲ್ಲಿ ಆಗುವಂಥ ಕೆಲಸ. ಸೊ ಏನಾದ್ರು ನಾವು ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ಬೇರೆ ಅವ್ರದ್ದು ಇಲ್ಲೇನು ಬೇರೆ ವ್ಯವಹಾರ ಇಲ್ಲವೇ ಇಲ್ಲಲ್ಲ. ಸರಿ, ಪಾರ್ಕ್ಗಳು 5% ಜಾಗ ಬಳಕೆಗೆ ಭಾಳ ವಿರೋಧ ವ್ಯಕ್ತವಾಗ್ತಾ ಇದೆ. ಗವರ್ನರ್ ಅದನ್ನು ತಡೆ ಹಿಡೀರಿ ಅಂತ BJP ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ರಿಯಲ್ ಎಸ್ಟೇಟ್ ಕಾರಣಕ್ಕೋಸ್ಕರ ನೀವು ಲಂಗ್ ಸ್ಪೇಸನ್ನು ಹಾಳು ಮಾಡ್ತಾ ಇದ್ದೀರಿ ಸರ್ಕಾರ. ನೋಡೋಣ, ಅದ್ರ ಬಗ್ಗೆ ಮೊನ್ನೆ ಸದನಲ್ಲಿ ಪಾಸಾಗಿದೆ, ಬಿಲ್ ಪಾಸಾಗಿದ್ದಾರೆ. ಅದು ನೋಡೋಣ, ಅದರಿಂದ ಏನು ಲಾಭ ನಷ್ಟ ಏನು ನೀವು ಹೇಳ್ದಂಗೆ ಇನ್ನೂ ಹೊರಗಡೆ ಬರ್ತೈತಿ. ಅದ್ರ ಮೇಲೆ ಚರ್ಚೆ ಮಾಡಬೇಕಿತ್ತು, ಯಾರೂ ಮಾಡೋದಿಲ್ಲ. ಅದು ಸ್ಟ್ರೈಕಲ್ಲಿ ಇವರಿಂದ ಚರ್ಚೆ ಆಗಲಿಲ್ಲ. ಅಲ್ಲೇ ಆಗಿದ್ರೆ ಸಲಹೆ ಕೊಡ್ಬೋದಿತ್ತು, ಇನ್ನು ಈಗ ಮಾಡಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ, ಅದು ಪಾಸಾಗಿಬಿಟ್ಟಿದೆ. ಸೊ ನೋಡೋಣ ಅದ್ರ ಬಗ್ಗೆ ಜನರಿಂದ ಏನು ಬರ್ತೈತೆ. ಆಮೇಲೆ ಸರ್ಕಾರದ ಬಗ್ಗೆ ಗಮನ ಹರಿಸ್ತದ್ರೆ. ಲಾಲ್ಬಾಗ್ ಒಳಗೆ ಟನಲ್ ತರೋದಕ್ಕೋಸ್ಕರನೇ ಈ ಬಿಲ್ ತಂದ್ರು ಅನ್ನೋದು ಅದಕ್ಕೆ ಚರ್ಚೆ ಆಗ್ತಾ ಇದೆ. ಇಲ್ಲ, ಲಾಲ್ಬಾಗ್ ಏನು ಸಮಲ್ಲ, ಕೆಳಗಡೆ ಹೋಗ್ಲಿಕ್ಕೆ ಅಧಿಕಾರ ಇದಿರಲ್ಲ. 3 ಮೀಟರ್ ಕೆಳಗಡೆ ಸರ್ಕಾರ ಎಲ್ಲಿ ಬೇಕಾ ಅಲ್ಲಿ ಡಿಗ್ ಮಾಡ್ಬೋದ್ರೆ. 3 ಮೀಟರ್ಸ್ ಕೆಳಗಡೆ ಸರ್ಕಾರದ ಆಸ್ತಿ ಇರೋದು. ಟನಲ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಕ್ಯಾಬಿನೆಟಲ್ಲಿ ಬಂದಾಗಲೂ ಈ ಬಿಲ್ ಬಗ್ಗೆ ಚರ್ಚೆ ಆಗಲಿಲ್ಲ ಸರ್, ಯಾರು ವಿರೋಧ ಮಾಡಲಿಲ್ಲ. ಇಲ್ಲ, ಚರ್ಚೆ ಆಗಿದೆ, ಆಗಿಲ್ಲ ಅಂತಲ್ಲ. ಅದು ಅನುಕೂಲ ಆಗ್ತದೆ ಅನ್ನೋದು ಚರ್ಚೆ ಆಯಿತು. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಸೊ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ನೋಡೋಣ ಪಬ್ಲಿಕ್ಕಿಂದ ಏನು ರಿಯಾಕ್ಷನ್ ಬರ್ತದೆ ನೋಡೋಣ. ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋದು. ಅದ್ರ ಬಗ್ಗೆ CM ಆದ್ದರಿಂದ ಬರೀ ಇಂಥ ಡಿಸಿಷನ್ಸ್ಗಳೇ ಮಾಡ್ತಾ ಇದ್ದಾರೆ. ಒಂದು ಬಿಡದಿ, ಇನ್ನೊಂದು ಈಗ ಪಾರ್ಕ್ ಡೆವಲಪರ್ ಅದಾನಿ ಭೇಟಿಯಾದರು. ಇವರು CM ಅಂದರೆ ಬಿಸ್ನೆಸ್ ಮನ್ CM ಅನ್ನೋ ರೀತಿ ಎಲ್ರಿಗೂ ಅಭಿಪ್ರಾಯ ಬರೋ ಥರ ನಡವಳಿಕೆಗಳು ತೋರಿಸ್ತಾ ಇದ್ದಾರೆ. ಹಾಗೇನೆ ಬಿಸ್ನೆಸ್ ಮ್ಯಾನ್ ಅವ್ರ ಬಿಸ್ನೆಸ್ ಇದ್ದಾರೆ, ಮತ್ತು ಬಿಸ್ನೆಸ್ ಇಲ್ಲ ಏನು ಮಾಡಲೇಬೇಕ್ರಿ. ಅವರು ಮುಂಚೆಯಿಂದ ಇದೆ, ಅವರು ವ್ಯಾಪಾರದಲ್ಲಿ ಇರೋದು ಹಳೇದು. ಇವತ್ತಿಗೆ CM ಆದ್ಮೇಲೆ ಬಂದಿಲ್ಲ, ಮುಂಚೆಯಿಂದ ಮಾಡ್ತಾರೆ, ಈಗೂ ಮುಂದೆ ಮಾಡ್ತಾರೆ, ಮುಂದುವರ್ತಾನೆ ಇರ್ತದೆ. ಅವ್ರಿಗೆ